ಹಾಗೆಲ್ಲ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ಲಿ. ಇವತ್ತು ಮಂತ್ರ ಜಪ ಯಾತ್ರ ಮಾಡ್ತಿದ್ದಾರೆ ಅಂತ ಹೇಳಿ ನಿಮ್ಗೆ ಹೇಳ್ತಿದ್ದೀನಿ. ಅವ್ರು ಏನ್ ಹೇಳ್ತಾರೆ, ಇಂಡಸ್ಟ್ರಿಯಲ್ಲಿ ಅವ್ರು ಬೇರೆಯವ್ರು ಮಾರು ಹೋಗ್ತಿದ್ದಾರೆ ಅಧ್ಯಕ್ಷರೇ. ಗ್ರಾಮೀಣ ಇಂಡಸ್ಟ್ರಿ ಅಂತ ಯಾರು ವಿಚಾರ ಹೇಳಿ, ಬೇರೆಯವರಿಗೆ ರಿಲೇಷನ್ ಚರ್ಚೆ ಬೇಡ. ಸದನದಲ್ಲಿ ನಿಂತ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅಂತ ಹೇಳ್ತೀನಿ. ಇನ್ನೊಂದು ಅಧ್ಯಕ್ಷರೇ, ಅವನಿಗೆ ತಲೆ ಇಲ್ಲ, ಬಿನಾಮಿ ನನಗೆ ಆಗಿರೋ ಕೇಸ್ ಕೂಡ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮಾತಾಡೋದು ಬೇಡ. ಆಯ್ತು, ಬಿನಾಮಿ ಕೇಸ್ ಏನ್ ಮಾಡಿದ್ರಲ್ಲ ಅವೆಲ್ಲ ಕೂಡ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮಾತಾಡ್ಬೇಕಂತ ಕರ್ನಾಟಕ ಗಡಿಭಾಗನ ಆಂಧ್ರ ಪ್ರದೇಶಕ್ಕೆ ಸೇರಿಸಿದ ನೀನ್ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಗಡಿಭಾಗನ ಆಂಧ್ರ ಪ್ರದೇಶ ಸೇರಿಸಿದ್ದು ನೀನ್ ಸುಪ್ರೀಂ ಮೇಲೆ 8 ಬಿನಾಮಿ ಕೇಸ್ ಮಾಡಿ 8 ಬಿನಾಮಿ ಕೇಸ್ಗಳು ಇವತ್ತು ಕೋರ್ಟಲ್ಲಿ ಈಗ ನಾಗೇಂದ್ರ ಗಡಿಭಾಗವನ್ನ ಇವನು ಮಾತಾಡ್ತಾನೆ. ತಲೆ ಇಲ್ಲದೆ ಅವರು ನಾಗೇಂದ್ರ ಇಲ್ಲಿ ಕೂತ್ಕೊಳ್ಳಿ ಒಂದು ಸೆಕೆಂಡ್. ಈಗ ನಿನ್ನ ನೀನು ಯಾರಿಗೆ ಸರ್ವೆ ಮಾಡಿದ್ದಾರೆ, ಎರಡು. ಹಾಗಾಗಿ ಸುಪ್ರೀಂ ಕೋರ್ಟ್ ಹಂತದಲ್ಲಿ ಕೂತ್ಕೊಳ್ಳಿ. 20 ವರ್ಷ ಅವನ ಅಪ್ಪ ಹೊರಗಡೆ ಬಂದಿಲ್ಲ. ಅವನು ಹೊರಗಡೆ ಇದ್ರು ಕೂಡ ನೀವು ಕೈ ಕಟ್ಕೊಂಡು ಒಳಗಡೆ ಕೂತಿದ್ದಾನೆ ಅವನ ಅಪ್ಪ. ಕೂಡ ಅಧ್ಯಕ್ಷ ನೀವು ಕಂಟ್ರೋಲ್ ಮಾಡಬೇಕು. ರಾಜ್ಯ ಸರ್ಕಾರ ಇವತ್ತು ಸೈನ್ ಹಾಕಿದ್ದಾರೆ. ನೀವೇ ಇವತ್ತು ರೆವಿನ್ಯೂ ಮಂತ್ರಿ ಕಾಣ್ತಿದ್ದಾರೋ ಆ ಕನಸು ನನಸು ಮಾಡೋ ಜವಾಬ್ದಾರಿ ಈ ಸರ್ಕಾರದ ಸಹಕಾರದಿಂದ ನಾವು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ನಮ್ಮ ಶಾಸಕರಾದಂಥ ಗಣೇಶ್ ಅಣ್ಣವರು, ತುಕಾರಾಮ್ ಅಣ್ಣವರು, ನಾಗರಾಜ್ ಅಣ್ಣವರು, ಗೌಯಪ್ಪ ಅವರು ಎಲ್ಲರೂ ಸೇರಿ ಮಾಡ್ತೀವಿ ಅಂತ ಹೇಳಿ. ಉತ್ತರ ಕರ್ನಾಟಕದ ಬಗ್ಗೆ ಇದು ಉತ್ತರ ಕರ್ನಾಟಕ ಆಯ್ತು. ಅದ್ರ ಬಗ್ಗೆ ಇದ್ದಂತ ಚರ್ಚೆ ಬೇಡ, ಸಬ್ಜೆಕ್ಟ್ ಬನ್ನಿ ಅಧ್ಯಕ್ಷರೇ. ಕೂಡಿ ಜಸ್ಟ್ ಒಂದೇ ಕ್ಲಾರಿಫಿಕೇಶನ್ ಕೂಡಿ ಈಗ ನೋಡಿ ಸಹಸ್ರೆ ಮತ್ತೆ ಹೇಳ್ಬೋದು. ಹಾಗೆಲ್ಲ ಬಿಚ್ಚಿಡ್ತಿದ್ದೀನಿ ಏನ್ ನಡೆದಿದೆ ಈಗ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ಲಿಲ್ಲ ಅಂತ ಬಾಯಲ್ಲಿ ಇವತ್ತು ಮಂತ್ರ ಜಪ ಯಾತ್ರ ಮಾಡ್ತಿದ್ದಾರೆ ಅಂತ ಹೇಳಿ ನಿಮ್ಗೆ ಹೇಳ್ತಿದ್ದೀನಿ. 13 ವರ್ಷದಿಂದ ಬಳ್ಳಾರಿ ಅಭಿವೃದ್ಧಿ ಆಗ್ಲಿಲ್ಲ ಅಂತಂದ್ರಲ್ಲ. ಆಯ್ತು, ಅವ್ರು ಏನಿಲ್ಲ ಇಂಡಸ್ಟ್ರಿ ಮಾಡಲು ಜಾಗ ವಾಪಸ್ ಕೊಡಿ ಅಂತ ಹೇಳಿ. ಈಗ ಬಂದು ಬಳ್ಳಾರಿ ನೋಡಿ ಚರ್ಚೆ ಮಾಡೋವಾಗ ನೀವ್ಯಾಕೆ ಮಾತಾಡ್ತೀರಿ? ಕೂಡಿ ಗೊತ್ತಿದೆ ನಿಮ್ದೆಲ್ಲ. ಆಯ್ತು ಭರತ್ ರೆಡ್ಡಿ ಅವ್ರು ಏನ್ ಹೇಳ್ತಾರೆ, ಇಂಡಸ್ಟ್ರಿಯಲ್ಲಿ ಆಗ್ಲಿದ್ಮೇಲೆ ಜಾಗವನ್ನು ವಾಪಸ್ ಸರ್ಕಾರ ಪಡ್ಕೊಳ್ಳಿ ಅಂತ ಹೇಳ್ತಾರೆ. ವಾಪಸ್ ಅವ್ರು ಬೇರೆಯವ್ರು ಮಾರು ಹೋಗ್ಬಿಟ್ಟಿದ್ದಾರೆ ಅಧ್ಯಕ್ಷರೇ. ಗ್ರಾಮೀಣ ಇಂಡಸ್ಟ್ರಿ ಅಂತ ಯಾರು ವಿಚಾರ ಹೇಳಿ, ಬೇರೆಯವರಿಗೆ ರಿಲೇಷನ್ ಚರ್ಚೆ ಬೇಡ. ರೋಡ್ಗೆ ಹಾಕಿದ್ದಾರೆ. ವಿಶ್ವನ್ ಮಂಡನೆ ಮಾಡಿ ಚರ್ಚೆ ಮಾಡಬೇಡಿ. ಸದನದಲ್ಲಿ ನಿಂತ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅಂತ ಹೇಳ್ತೀನಿ. ಇನ್ನೊಂದು ಅಧ್ಯಕ್ಷರೇ, ಏರ್ಪೋರ್ಟ್ ಸುತ್ತಮುತ್ತಲ ಭಾಗದಲ್ಲಿ ನನಗೆ ಸಂಬಂಧಪಟ್ಟ ಅಥವಾ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ 1 ಇಂಚು ಲ್ಯಾಂಡ್ ಏನಾದರೂ ಇದ್ರು ಬಿನಾಮಿಗಳಿದ್ರು ಕೂಡ ಆಯ್ತು, ಬರ ಪರ್ಸನಲ್ ವಿಷಯ ಮಾತಾಡಬೇಡಿ. ಅವನಿಗೆ ತಲೆ ಇಲ್ಲ, ಬಿನಾಮಿ ನನಗೆ ಆಗಿರೋ ಕೇಸ್ ಕೂಡ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮಾತಾಡೋದು ಬೇಡ. ಆಯ್ತು ಅಲ್ಲ ಅಧ್ಯಕ್ಷರೇ, ನನ್ನ ಮೇಲೆ ಬಿನಾಮಿ ಕೇಸ್ಗಳು ಏನ್ ಮಾಡಿದ್ರಲ್ಲ ಅವೆಲ್ಲ ಕೂಡ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ಕೋರ್ಟ್ ಅಲ್ಲಿ ಕೇಸ್ಗಳು 8 ಕೇಸ್ಗಳು ಮಾಡಿದ್ದಾರೆ. ಆಯ್ತು, ಇಲ್ಲಿ ಚರ್ಚೆ ಕೇಸು ಡಿಸ್ಮಿಸ್ ಆಗಿದೆ. ಆಯ್ತು, ಇಲ್ಲಿ ಪರ್ಸನಲ್ ಚರ್ಚೆ ಬೇಡ. ಬಿನಾಮಿ ಕೇಸ್ಗಳು ಕೋರ್ಟ್ ಅಲ್ಲಿ ನನ್ನ ಮೇಲೆ ಮಾತಾಡ್ಬೇಕಂತ ಕರ್ನಾಟಕ ಗಡಿಭಾಗನ ಆಂಧ್ರ ಪ್ರದೇಶಕ್ಕೆ ಸೇರಿಸಿದ್ದು ನೀನ್ ಮಾತಾಡೋದು. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಗಡಿಭಾಗನ ಆಂಧ್ರ ಪ್ರದೇಶ ಸೇರಿಸಿದ್ದು ನೀನ್ ಮಾತಾಡೋದು. ಈಗ ಅಲ್ಲಿ ಪರ್ಸನಲ್ ಚರ್ಚೆ ಯಾವುದು ಬೇಡ. ಉತ್ತರ ಕನ್ನಡ ಬಗ್ಗೆ ಮಾತ್ರ ಚರ್ಚೆ ಆಗಲಿ. ಮೇಲೆ 8 ಬಿನಾಮಿ ಕೇಸ್ ಮಾಡಿ 8 ಬಿನಾಮಿ ಕೇಸ್ಗಳು ಇವತ್ತು ಕೋರ್ಟಲ್ಲಿ ಈಗ ನಾಗೇಂದ್ರ ಗಡಿಭಾಗವನ್ನ ಇವನು ಮಾತಾಡ್ತಾನೆ.
ಮಾನ್ಯ ಸಭಾಧ್ಯಕ್ಷ, ಆಯ್ತು ತಲೆ ಇಲ್ದೆ ಅವನು ಆಯ್ತು, ಆಯ್ತು, ಮಾತಾಡ್ಬೇಡಿ. ಕೃಷ್ಣಬೈರೇಗೌಡ್ರು ಆ ರೀತಿ ಎಷ್ಟು ಮಾತಾಡ- ಆರಾಮಾಗಿ ಆಯ್ತು, ಆ ರೀತಿ ನೀವು ಮಾತಾಡ್ಬೇಡಿ. ಒಂದ್ ನಿಮಿಷ ನಾಗೇಂದ್ರ ಇಲ್ಲಿ ಕೂತ್ಕೊಳ್ಳಿ ಒಂದ್ ಸೆಕೆಂಡ್. ಈಗ ನಿಮ್ಮ ಬೆಳ್ಳಾರಿಯ ಪರ್ಸನಲ್ ವಿಚಾರ ಬೇಡ, ಭರತ್. ನೀನು ಏನ್ ಮಾಡಿದ್ದೀನಿ ನಿಂದೆಲ್ಲ ಪ್ರತಿಯೊಂದು ಬಿಚ್ಚಿಡ್ತೀನಿ ಇದೇ ಸದನದಲ್ಲಿ. ಇನ್ನ ನಿನ್ ಬಗ್ಗೆ ಗೊತ್ತಿಲ್ಲ. ಕೊಟ್ಟಿದ್ದಾರೆ. ನೀನು ಯಾರಿಗೆ ಹೆಂಗೆ ಮೋಸ ಮಾಡಿದ್ದಿ ಎಲ್ಲ ಬಿಚ್ಚಿಡ್ತೀನಿ. ಸರ್ವೆ ಮಾಡಿದ್ದಾರೆ, ಒಂದು ಇದೆ ನನ್ನ ಸರ್ವೆ ಹತ್ರ, ನೀನು ಸೆಂಟರ್ ಯಾಕೆ ನೋಡಿ ನೋಡಿ? ಮಾಡಿದ್ದಾರೆ. ಎರಡು ರಾಜ್ಯದ ನೀನು ಚೀಫ್ ಸೆಕ್ರೆಟರಿಗಳು, ಎರಡು ರಾಜ್ಯಗಳ ಜಿಲ್ಲಾಧಿಕಾರಿಗಳು, ಆಯ್ತು, next. ಎರಡು ರಾಜ್ಯಗಳ ಜಿಲ್ಲಾಧಿಕಾರಿಗಳು ಪತ್ರನೇ ನಿನಗೆ ಕೊಡ್ತೀನಿ ಬಾ. ಇದೇ ಪರ್ಸನಲ್ ಚರ್ಚೆ ಗಲಾಟೆ ಮಾಡುವ ವಿಚಾರ. ಫೈಲ್ ಮಾಡಿದ್ದಾರೆ. ಅವ್ರು ಮಾತಾಡೋ time ಅಲ್ಲಿ ಉತ್ತರ ಚರ್ಚೆ ಮಾಡಿ, ನೀವು ಮಾತಾಡು. ಆಯ್ತು, ಅವ್ರು ಮಾತಾಡ್ತಾರೆ. ಅವರಿಗೆ ಕೂಡ ನಾನು ಅವಕಾಶ ಮಾಡಿ ಕೊಡ್ಲಿಲ್ಲ. ನನಗೆ ಅವಕಾಶ ಒಂದೇ ಒಂದು ನಿಮಿಷ ನೀವು ಅವಕಾಶ ಕೊಡೋದಿಲ್ಲ. ದಯಮಾಡಿ. ಅಧ್ಯಕ್ಷರೇ, ನನಗೆ ಅವ್ರು ಆ time ಅಲ್ಲ, ಅಲ್ಲಿ ಒಂದೇ ನಿಮಿಷ ಅಧ್ಯಕ್ಷರೇ. ಇವತ್ತು ನನ್ನ ಮೇಲೆ ಅಲಿಗೇಷನ್ ಅಧ್ಯಕ್ಷರೇ ಅವ್ರು ಮಾತಾಡೋ time ಅಲ್ಲಿ ನಮ್ಗೆ ನೀವು ಅವಕಾಶ ಕೊಟ್ಟು ಆ ವಿಚಾರದಲ್ಲಿ ದಯಮಾಡಿ ನಮ್ಗೆ ಅವಕಾಶ ಇವತ್ತು ನಮ್ಮ ಮಾಡಿಕೊಡಿ. ಕರ್ನಾಟಕ ರಾಜ್ಯ ಯಾವಾಗ ಅವ್ರು ಆಂಧ್ರ ಬಣ್ಣ ಬಯಲಾಗ್ತಿದೆ ಅಂತ ಗವರ್ಮೆಂಟ್ ಆಫ್ ಇಂಡಿಯಾ ಮೂವರು ಸೇರಿ ಕೇಳಿ ಅದು. ಸರ್ವೆ ಹೇಳಿ. ಜನರಲ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ ಅವಕಾಶ ಮಾಡ್ಕೊಡಿ. ಅಪಾಯಿಂಟ್ಮೆಂಟ್ ಮಾಡಿ ಆಯ್ತು, ಈಗ ಸರ್ವೆ ಮಾಡಿ ಕೂಡಯ. ಬೌಂಡ್ರೀಸ್ ಮಾಡಿದ್ದಾರೆ ಇವತ್ತು. ಆಯ್ತು, ಈಗ ಹಾಗಾಗಿ ನಿಮ್ಮನ್ನೆಲ್ಲ ನೋಡಿ ಬಂದಿದ್ದೀನಿ. ಸುಪ್ರೀಂ ಕೋರ್ಟ್ ಹಂತದಲ್ಲಿ ಇರುವಂತ ಕೂತ್ಕೊಳ್ಳಿ ಎಲ್ಲ. ರಾಜ್ಯ ಸರ್ಕಾರನೇ ಸೈನ್ ಹಾಕಿದ್ದಾರೆ. ಆಯ್ತು, ಗಡಿ ಜನರು correct ಕೂತ್ಕೊಳ್ಳಿ. ಆಗಿದೆ ಅಂತ ಹೇಳಿ ಮಾನ್ಯ ಸದಸ್ಯರು, ನಾನು ಒಂದು ನಿಮಿಷ ಹೇಳ್ತೀನಿ. ನಾನು ಜಿಲ್ಲಾ ಉಸ್ತುವಾರಿ ಆಯ್ತು, ಸಚಿವನಾಗಿ ನಾನು ಹೇಳ್ತಾ ನೀವು ಇದ್ದೀನಿ. ಕೂತ್ಕೊಳ್ಳಿಯಪ್ಪ. ಅಧ್ಯಕ್ಷರೇ ಅವ್ರು ಮಾತಾಡೋ ಟೈಮಲ್ಲಿ ನೀವು ನಮ್ಗೆ ಅವಕಾಶ ಏನಂದ್ರೆ ನಮ್ಗೆ ಅವಕಾಶ ಭರತ್, ಕೊಡ್ತೀರ ಅಂತಂದ್ರೆ ಆಯ್ತು, explain ಮಾಡಿ. ಒಂದು ನಿಮಿಷ ಭರತ್ ರೆಡ್ಡಿ. ಭರತ್, ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ನೇಮಿರಾಜ್, ಸದಸ್ಯರು ಏನು ನೇಮಿರಾಜ್, ಎಲ್ಲ ನೀವು ಬುದ್ಧಿ ಹೇಳುವವರು ಇದ್ದೀರಿ, ಸ್ವಲ್ಪ ಕೇಳಿ. ನೀವು ಕೂತ್ಕೊಳ್ಳಿ. ನೇಮಿರಾಜ್, ಆಯ್ತು, ಸದನವೇ ನಡೆಸಿದ್ರು, ಕೂತ್ಕೊಳ್ಳಿ ಈಗ. ಮಾನ್ಯ ಆಯ್ತು, ಸಭಾಧ್ಯಕ್ಷರೇ, ಕೂತ್ಕೊಳ್ಳಿ ಈಗ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಆಯ್ತು, ಅದನ್ನ ಈಗ 20 ವರ್ಷ ಅದೇ ಹೊರಗಡೆ ವಿಚಾರ ಬೇಡ, ಭರತ್. 20 ವರ್ಷ ಅವನ ಅಪ್ಪ ಹೊರಗಡೆ ಬಂದಿಲ್ಲ. ಅವನು ಆಯ್ತು, ನಾನು ಮಾನ್ಯ ಸದಸ್ಯರೇ, ಜಿಲ್ಲೆಯಿಂದ ಹೊರಗಡೆ ಇದ್ರು ಕೂಡ ನೀವು ಅವ್ನು ಕೈ ಕಟ್ಕೊಂಡು ಒಳಗಡೆ ಕುಂತಿದ್ದಾನೆ ಅವನ ಅಪ್ಪ. ನೀವು ಅವ್ನೇನ್ ಪರ್ಸನಲ್ ಯಾಕೆ ಮಾತಾಡ್ತೀರಿ? ಅಲ್ಲ, ವಿಚಾರಗಳು ಇದು ಕೂಡ ಅಧ್ಯಕ್ಷರು ನೀವು ಕಂಟ್ರೋಲ್ ಮಾಡಬೇಕು. ಭರತ್. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಇರುವಂತ ವಿಚಾರಗಳು ರಾಜ್ಯ ಸರ್ಕಾರ ಭರತ್. ಇವತ್ತು ಸೈನ್ ಹಾಕಿದ್ದಾರೆ. ನೀವೇ ಇವತ್ತು ರೆವಿನ್ಯೂ ಮಂತ್ರಿಗಳನ್ನ ಭರತ್, ನೀವು ಊರಿಗೆ ನೋಡಿ ಉತ್ತರ ಸಂಬಂಧ ಪಾತ್ರ ಯಾಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.